ಭಾರತದ ಸಂವಿಧಾನದಲ್ಲಿ ಈ ದೇಶದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಯಾವುದೇ ಕಾನೂನಿನ ಪರಿಷ್ಕರಣೆ ಜನರು ಅನುಭವಿಸ್ತಾ ಇರತಕ್ಕಂಥ ಸಂವಿಧಾನದ ಹಕ್ಕುಗಳನ್ನ ಮೊಟಕುಗೊಳಿಸ್ತಕ್ಕಂಥ ಅಥವಾ ಕಿತ್ತುಕೊಡ್ತಕ್ಕಂಥ ಪರಿಷ್ಕರಣೆ ಮಾಡೋಕೆ ಅವಕಾಶ ಇಲ್ಲ. ಈ ಉದಾಹರಣೆಗೆ APMC ಕಾಯ್ದೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ. ಆದರೆ ಕೆಲವು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು APMC ಕಾಯ್ದೆಗೆ ಈ ರೀತಿ ತಿದ್ದುಪಡಿಗಳು ತರಬೇಕು ಅಂತ ಒತ್ತಡ ಹೇಳಿತು. ಇದು ಅತಿಕ್ರಮ. 1974ರಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಅದರ ಪರಿಣಾಮವಾಗಿ ಭೂ ನ್ಯಾಯಮಂಡಳಿಗಳನ್ನು ರಚನೆ ಮಾಡಿದರು. ನ್ಯಾಯಮಂಡಳಿಯ ತೀರ್ಪೇ ಅಂತಿಮ ಅಂತ ಕಾನೂನಿನಲ್ಲಿ ಹೇಳಿದೆ. ಆದರೆ ನ್ಯಾಯಮಂಡಳಿಯ ತೀರ್ಪುಗಳ ವಿರುದ್ಧ ಕರ್ನಾಟಕ ಹೈಕೋರ್ಟ್ನಲ್ಲಿ ಲಕ್ಷಗಟ್ಟಲೆ ರಿಟ್ ಅರ್ಜಿಗಳು ದಾಖಲಾದವು. ಒಂದು ಲಿಖಿತವಾದಂತಹ ಮಾನದಂಡಗಳನ್ನ ಅಥವಾ ನಿಯಮಗಳನ್ನ ರೂಪಿಸಿಕೊಂಡ್ರೆ ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ಸರ್ಕಾರ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡದೆ ಕಾನೂನುಗಳ ಪರಿಷ್ಕರಣೆಗೆ ಕೈ ಹಾಕಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಅನೇಕ ಸಮಸ್ಯೆಗಳಿಗೆ ನಮ್ಗೆ ದಾರಿ ಮಾಡಿಕೊಡ್ತಾರೆ. ನೇರವಾಗಿ ನಿಮ್ ಗಮನಕ್ಕೆ ತರೋದು ಅಂತಂದ್ರೆ, ಬ್ರಿಟಿಷರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಧ್ವನಿಯನ್ನ ಹತ್ತಿಕ್ಕಬೇಕು ಅನ್ನೋ ಉದ್ದೇಶದಿಂದಾನೇ ರಾಜದ್ರೋಹದ ಕಾನೂನು, ಸೆಡಿಷನ್ ಕಾನೂನನ್ನ ಈ ಕಳೆದ 77 ವರ್ಷಗಳಲ್ಲಿ ಈ ಸೆಡಿಷನ್ ಕಾನೂನನ್ನ ಸದ್ಬಳಕೆಗಿಂತ ದುರ್ಬಳಕೆನೇ ಹೆಚ್ಚಾಗಿದೆ. ಅಂದ್ರೆ ಸಿಮಿಲರ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ, ಎವಿಡೆನ್ಸ್ ಆಕ್ಟ್ಗೆ, ಇಂಡಿಯನ್ ಪೀನಲ್ ಕೋಡ್ಗೆ ರಿಫಾರ್ಮ್ಸ್ ಬೇಡವಾ, ಬದಲಾವಣೆಗಳು ಬೇಕಾ? ಬೇಕು. ಬಹಳ ದುರದೃಷ್ಟಕರ ಅಂತಂದ್ರೆ, 1 ವರ್ಷದ ಹಿಂದೆ ಈ ಕಾನೂನುಗಳು ಪಾರ್ಲಿಮೆಂಟ್ ಮುಂದೆ ಬಂದು ಚರ್ಚೆ. ಆಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ 140 ಜನ ಪಾರ್ಲಿಮೆಂಟ್ 148 ಪಾರ್ಲಿಮೆಂಟ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿ ಅವರ ಆಬ್ಸೆನ್ಸ್ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಪಾಸ್ ಆದ. ಅಂದ್ರೆ ಪಾರ್ಲಿಮೆಂಟ್ ನ ಒಳಗಡೆ ಇದು ಚರ್ಚೆ ನಡೆಯಲಿಲ್ಲ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಪ್ರತಿಧ್ವನಿಯಲ್ಲಿ ಕಾನೂನು ಫೀಲ್ಡ್ ಅಲ್ಲಿ, ಅಂದ್ರೆ ಇನ್ ದ ಫೀಲ್ಡ್ ಆಫ್ ಲಾ ಅಂಡ್ ಲೀಗಲ್ ಸಿಸ್ಟಮ್ ದಿಗ್ಗಜರು ಅಂತ ಹೇಳುವಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಜೊತೆ ಇದ್ದೀವಿ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ಈಗ ಕಾನೂನು, ನಮ್ಮ ಇಂಡಿಯನ್ ಕ್ರಿಮಿನಲ್ ಲಾಸ್ ಏನಿತ್ತು ಅದರಲ್ಲಿ ಬದಲಾವಣೆಗಳು ಬಂದಿದೆ ಅಂತ ಎಲ್ಲ ಕಡೆ ಓದ್ತಾ ಇದ್ದೀವಿ. ಆದ್ರೆ ಅದು ಅರ್ಥ ಆಗ್ತಿಲ್ಲ ನಮ್ಗೆ ಯಾರಿಗೂ ಕೂಡ. ಸೊ ದ ರಿಫಾರ್ಮ್ಸ್ ಅಂತ ಏನ್ ತಗೊಂಡ್ಬಂದಿದ್ದಾರೆ, ಕಾನೂನಿನಲ್ಲಿ ಪರಿಷ್ಕರಣೆ ಅಂತ ಏನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಗೆ ಹೇಳ್ಬೋದು ಸರ್? ಯಾವುದೇ ಒಂದು ಸಮಾಜ ಸಕ್ರಮವಾಗಿ ಮುಂದುವರಿಯಲು ಕಾನೂನುಗಳು ಬೇಕು. ಕಾನೂನುಗಳ ಜೊತೆಯಲ್ಲಿ ನಿಯಮಗಳು ಬೇಕು. ಹೀಗೆ ಈ ಕಾನೂನುಗಳು, ನಿಯಮಗಳು ಅಂತಕ್ಕಂಥದ್ದು ಪ್ರಾಚೀನ ಕಾಲದಿಂದಲೂ ಇದ್ದೇ ಇದೆ. ಆಧುನಿಕ ದಿಕ್ಕಲ್ಲಿ ನಾವು ನೋಡಿದಾಗ, ಮಾಡರ್ನ್ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡಿದಾಗ, ಈ ದೇಶನ ಬ್ರಿಟಿಷರ ಆಡಳಿತ ನಡೆಸುವ ಸಂದರ್ಭದಲ್ಲಿ ಅವರು ಅನೇಕ ಕಾನೂನುಗಳನ್ನು ತಂದರು, ನಿಯಮಗಳನ್ನು ತಂದರು. ಅಲ್ಲಿಂದ ಈ ಮಾಡರ್ನ್ ಲೀಗಲ್ ಲೆಜಿಸ್ಲೇಷನ್ ಅಂತಕ್ಕಂಥದ್ದು ಭಾರತದಲ್ಲಿ ಪ್ರಾರಂಭ ಆಯಿತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರ ತಂದಂತ ಅನೇಕ ಕಾನೂನುಗಳು ಈ ದೇಶದಲ್ಲಿ ಜಾರಿಯಲ್ಲಿದ್ದು, 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು. ಈ ಕಳೆದ 75 ವರ್ಷಗಳಲ್ಲಿ ನಮ್ಮ ಸಂವಿಧಾನಕ್ಕೆ 105 ಬಾರಿ ತಿದ್ದುಪಡಿಗಳನ್ನು ತಂದಿದ್ದೀವಿ. 106
ಹಳೆ ಕಾನೂನುಗಳನ್ನು ರದ್ದುಪಡಿಸಿದ್ವಿ. ಅದೇ ರೀತಿ ಅನೇಕ ಹೊಸ ಕಾನೂನುಗಳನ್ನು ತಂದಿದ್ದೀವಿ. ಇರ್ತಕ್ಕಂಥ ಕಾನೂನುಗಳಿಗೆ ತಿದ್ದುಪಡಿಗಳನ್ನು ತಂದಿದ್ದೀವಿ. ಈ ಹೊಸ ಕಾನೂನುಗಳನ್ನು ತರೋದು, ಹಳೆ ಕಾನೂನುಗಳಿಗೆ ತಿದ್ದುಪಡಿ ತರುವುದು, ಇರ್ರೆಲೆವೆಂಟ್ ಔಟ್ಡೇಟೆಡ್ ಕಾನೂನುಗಳನ್ನು ತೆಗೆದುಹಾಕುವಂತ ಈ ಒಟ್ಟು ಪ್ರಕ್ರಿಯೆಗೆ ನಾವು ಲೀಗಲ್ ರಿಫಾರ್ಮ್ಸ್ ಅಂತ ಕರಿತೀವಿ, ಕಾನೂನಿನ ಪರಿಷ್ಕರಣೆ ಅಂತ ಕರಿತೀವಿ. ಹಾಗಾಗಿ ಈ ಪರಿಷ್ಕರಣೆ ಅಂತಕ್ಕಂಥದ್ದು ನಿರಂತರವಾದಂಥ ಒಂದು ಸಮಾಜದಲ್ಲಿ ಸಾಮಾಜಿಕ ಸಂಬಂಧಗಳು, ಆರ್ಥಿಕ ಸಂಬಂಧಗಳು, ರಾಜಕೀಯ ಸಂಬಂಧಗಳು ಬದಲಾದಲ್ಲಿ ಅದರ ಜೊತೆಯಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗಳು ಈ ಎಲ್ಲ ಪರಿಣಾಮವಾಗಿ ನಮ್ಮ ಸಮಸ್ಯೆಗಳು ಬೇರೆ ಆಗ್ತವೆ, ನಮ್ಮ ಸಮಸ್ಯೆಗಳು ಬೇರೆ ಆಗ್ತವೆ, ನಮ್ಮ ಆದ್ಯತೆಗಳು ಬೇರೆ ಆಗ್ತವೆ. ಇವರಿಗೆಲ್ಲವನ್ನು ಸರಿತೂಗಿಸ್ಕೊಂಡು ಹೋಗುವಂತ ಕೆಲಸ ಕಾಲ ಕಾಲಕ್ಕೆ ನಡೀಲೇಬೇಕು. ಹಾಗಾಗಿ ಕಾನೂನುಗಳ ಪರಿಷ್ಕರಣೆ ಅಂತಕ್ಕಂಥದ್ದು ಒಂದು ನಿರಂತರವಾದಂಥ ಕೆಲಸ. ಹಾಗಾಗಿ ಕಾನೂನುಗಳ ಪರಿಷ್ಕರಣೆ ಯಾವುದೇ ಸಮಾಜದಲ್ಲಿ ಕಾಲ ಕಾಲಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಈ ಸಾರಿ ಆದಂತಹ ಕಾನೂನಿನ ಪರಿಷ್ಕರಣೆಯಲ್ಲಿ ತುಂಬ ಜನ ಮೇಧಾವಿಗಳು ಹೇಳುವಂತೆ ಇದರಲ್ಲಿ ಸ್ವಲ್ಪ ದೇಶಕ್ಕೆ ಒಳಿತಾಗೋದಕ್ಕಿಂತ ಕೂಡ ಜನರ ರೈಟ್ಸ್ ಅಂತ ಏನಿದೆಯೋ ಅದನ್ನು ಸ್ವಲ್ಪ ಅದು ತೊಂದರೆ ಕೊಡುತ್ತೆ, ಒಂದು ಪೊಲೀಸ್ ಸ್ಟೇಟ್ ಅರ್ಥ ಹೋಗುತ್ತೆ ಈ ಪರಿಷ್ಕರಣೆ ಅಂತ ಒಂದು ಮಾತು ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಜ? ನಾವು ಇವತ್ತು ಈ ಕ್ರಿಮಿನಲ್ ಕಾನೂನುಗಳಿಗೆ ತಂದಂತ ಬದಲಾವಣೆಗಳೇನಿವೆ ಅವಕ್ಕೆ ಹೋಗೋಕ್ ಮುಂಚೆ ಒಂದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬಹಳ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಂಗೆ ಕಳೆದ 76 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಕಾನೂನುಗಳ ಪರಿಷ್ಕರಣೆ ನಡೆದಿದೆ. ಈ ಪರಿಷ್ಕರಣೆಯ ಜೊತೆಯಲ್ಲಿ ಜನರಿಗೆ ಒಂದಷ್ಟು ಅನುಕೂಲನೂ ಆಗಿದೆ. ಈ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಒಂದಷ್ಟು ಸಮಸ್ಯೆಗಳು ನಮಗೆ ಎದುರಾಗಿವೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳೋದು ಅಂತಂತಂದ್ರೆ, ಶಾಸಕಾಂಗ ಕಾನೂನನ್ನ ಮಾಡುವಂತ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ನೀಡಿದೆ. ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ ರಚನೆ ಮಾಡತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ ರಚನೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ 3 ಪಟ್ಟಿಗಳನ್ನು ಸೇರಿಸಿದೆ. ಕೇಂದ್ರ ಪಟ್ಟಿ ಸೆಂಟ್ರಲ್ ಲಿಸ್ಟ್, ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟ್, ಇನ್ನೊಂದು ಕನ್ಕರೆಂಟ್ ಲಿಸ್ಟ್. ಈ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರ ಕಾನೂನುಗಳ ಮಾಡುವ ಅಧಿಕಾರ ಹೊಂದಿರುತ್ತೆ. ಕೇಂದ್ರ ಪಟ್ಟಿಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ. ಸಮವರ್ತ ಪಟ್ಟಿಯಲ್ಲಿ ಸಂಬಂಧಪಟ್ಟಂತ ವಿಷಯಗಳಿಗೆ ಕೇಂದ್ರ ಸರ್ಕಾರವೂ ಅಧಿಕಾರ ಹೊಂದಿರುತ್ತೆ ಮತ್ತು ರಾಜ್ಯ ಸರ್ಕಾರವೂ ಹೊಂದಿರುತ್ತೆ. ಇಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರವೂ ಒಂದು ಕಾನೂನು ತಂದ, ರಾಜ್ಯ ಸರ್ಕಾರವೂ ಒಂದು ಕಾನೂನು ತಂದು, ಅವುಗಳು ಒಂದಕ್ಕೆ ಮತ್ತೊಂದು ತದ್ವಿರುದ್ಧವಾಗಿದ್ರೆ, ಇನ್ಕನ್ಸಿಸ್ಟೆಂಟ್ ಅಥವಾ ಕಾನ್ಫ್ಲಿಕ್ಟಿಂಗ್ ಅಂತ ನಾವೇನ್ ಕರಿತೀವಿ, ಅಂತ ಪರಿಸ್ಥಿತಿ ಬಂದಾಗ ಏನ್ ಮಾಡೋದು ಅಂತಂದ್ರೆ, ಆಗ ಕೇಂದ್ರ ಕಾನೂನೇ ಮೇಲ್ಗೈ ಸಾಧಿಸುತ್ತೆ, ರಾಜ್ಯ ಕಾನೂನಲ್ಲ. ಇದು ಒಂದು ಆಸ್ಪೆಕ್ಟ್. ಈ ಕೇಂದ್ರ ಪಟ್ಟಿಯಲ್ಲಿ, ರಾಜ್ಯ ಪಟ್ಟಿಯಲ್ಲಿ, ಸಮರ್ಥ ಪಟ್ಟಿಯಲ್ಲಿ ಸೇರಿಸದೇ ಇರ್ತಕ್ಕಂಥ ಕೆಲವು ವಿಷಯಗಳು ಇರ್ಬೋದು. ಆ ವಿಷಯಗಳಿಗೆ ಯಾರಿಗೆ ಅಧಿಕಾರ ಇದೆ ಅಂತಂದ್ರೆ, ಅಲ್ಲಿಯೂ ಕೂಡ ನ್ಯಾಯಾಲಯದ ತೀರ್ಪುಗಳು ಸ್ಪಷ್ಟಪಡಿಸಿರೋದೇನು ಅಂತಂದ್ರೆ, ಕೇಂದ್ರ ಸರ್ಕಾರಕ್ಕೆ ಆ ವಿಷಯಗಳ ಬಗ್ಗೆ ಅಧಿಕಾರ ವ್ಯಾಪ್ತಿ ಹೊಂದಿದೆ ಅಂತಕ್ಕಂಥ. ಈ ರೀತಿ ನಾವು ಅನೇಕ ಕಾನೂನುಗಳನ್ನು ತಂದಿದ್ದೀವಿ, ಕಾನೂನುಗಳನ್ನು ರದ್ದುಪಡಿಸಿದ್ದೀವಿ, ಕಾನೂನುಗಳ ತಿದ್ದುಪಡಿ ಮಾಡಿ.
ಈ ಪ್ರಕ್ರಿಯೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಿವೆ ನಮಗೆ. ನೀವು ಒಂದು 2-3 ಸಮಸ್ಯೆಯನ್ನ ನಿಮ್ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದು ಸರ್ಕಾರ ನಡೆಸ್ತಾ ಇರುತ್ತೆ, ಶಾಸಕಾಂಗ ಅವರ ಹಿಡಿತದಲ್ಲಿರುತ್ತೆ, ಅವರೊಂದು ಕಾನೂನು ತರ್ತಾರೆ. ಒಂದಷ್ಟು ದಿವಸ ಅಂದ್ರೆ 5 ವರ್ಷ 10 ವರ್ಷ ಆದ್ರೆ ಬೇರೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅವರು ರಾಜಕೀಯ ಕಾರಣಕ್ಕಾಗಿ ಹಿಂದಿನ ಸರ್ಕಾರಗಳು ತಂದಿರ್ತಕ್ಕಂಥ ಕಾನೂನುಗಳನ್ನ ತೆಗೆದಾಕ್ತಾರೆ. ಈ ರೀತಿ ಒಂದು ಸರ್ಕಾರ ತರೋದು, ಮತ್ತೊಂದು ಸರ್ಕಾರ ಕಿತ್ತಾಕೋದು, ಈ ಒಂದು ಸಮಸ್ಯೆ ಕೂಡ ನಮ್ಮಲ್ಲಿ. ಎರಡನೇ ಸಮಸ್ಯೆ ನಮ್ಗೆ ಎದುರಾಗಿರ್ತಕ್ಕಂಥದ್ದು ಏನು ಅಂತಂತಂದ್ರೆ, ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ತನ್ನ ಅಧಿಕಾರನ ಪ್ರಯೋಗ ಮಾಡಿ ರಾಜ್ಯ ಸರ್ಕಾರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ವಿಷಯಗಳ ಬಗ್ಗೆನೂ ಅತಿಕ್ರಮಣ ಮಾಡಿ ಕಾನೂನುಗಳು ತಂದಿರ್ತಕ್ಕಂಥ. ಈಗ ಉದಾಹರಣೆಗೆ APMC ಕಾಯ್ದೆ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ. ಆದ್ರೆ ಕೆಲವು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು APMC ಕಾಯ್ದೆಗೆ ಈ ರೀತಿ ತಿದ್ದುಪಡಿಗಳು ತರಬೇಕು ಅಂತ ಒತ್ತಡ ಹೇರಿತು. ಇದು ಅತಿಕ್ರಮಣ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಶಿಕ್ಷಣ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿದೆ. ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ನಡೆಸೇನೆ ಹೊಸ ಶಿಕ್ಷಣ ನೀತಿಯನ್ನು ಇಡೀ ದೇಶದ ಮೇಲೆ ಹೇರಲ್ಲ. ಇದು ಕೂಡ ಒಂದು ರೀತಿಯ ಅತಿಕ್ರಮಣ. 1-2 ವರ್ಷಗಳ ಹಿಂದೆ ಕೃಷಿ ಕಾಯ್ದೆಗಳು ತಂದರು. ಈ ಕೃಷಿ ಕಾಯ್ದೆಗಳು ಕೂಡ ಕೃಷಿ ಅಂತಕ್ಕಂಥ ವಿಷಯ ರಾಜ್ಯ ಸರ್ಕಾರಕ್ಕೆ ಪಟ್ಟಿಯಲ್ಲಿ ಬಂದಿರುತ್ತೆ. ಆದ್ರೆ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನ ತಂತು. ಕಾಯ್ದೆಗಳು ತರಬೇಕಾದ್ರೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ನಡೆಯಲಿಲ್ಲ. 1 ವರ್ಷದ ನಂತರ ರೈತರ ಪ್ರತಿಭಟನೆಗೆ ಶರಣಾಗಿ ಆ ಕಾಯ್ದೆಗಳನ್ನು ಹಿಂತೆಗೆದರು. ಯಾಕೆ ಹಿಂತೆಗೆದುಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಚರ್ಚೆ ಆಗಲಿಲ್ಲ. ಇದ್ರ ಜೊತೆಗೆ ನ್ಯಾಯಾಲಯದಲ್ಲೂ ಕೂಡ ಸರ್ಕಾರಗಳು ತಂದಿರ್ತಕ್ಕಂಥ ಕಾನೂನುಗಳನ್ನು ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಾಲಯಗಳು ಕೂಡ ಅನೇಕ ಸಂದರ್ಭದಲ್ಲಿ ಶಾಸಕಾಂಗ ತಂದಿರ್ತಕ್ಕಂಥ ಕಾನೂನುಗಳನ್ನ ರದ್ದುಪಡಿಸಿದೆ. ಈ ರೀತಿ ನ್ಯಾಯಾಲಯಗಳು ಕಾನೂನುಗಳನ್ನು ರದ್ದುಪಡಿಸೋದು, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ವಿಚಾರಗಳ ಬಗ್ಗೆ ಕಾನೂನುಗಳನ್ನು ಮಾಡೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಸಂಬಂಧ ವಿಷಯಗಳ ಬಗ್ಗೆ ಕಾನೂನುಗಳನ್ನು ಮಾಡೋದು, ಒಂದು ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದಾಗ ಬಂದಂತ ಕಾನೂನುಗಳನ್ನ ಮತ್ತೊಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಕಿತ್ತಾಕೋದು. ಇದರಿಂದ ಜನರಿಗೆ ಸ್ವಲ್ಪ ಅನಾನುಕೂಲ ಆಗಿದೆ, ತೊಂದರೆ ಆಗಿದೆ. ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ದೇಶದಲ್ಲಿ ಆಗಬೇಕಾಗಿದೆ. ಈ ದಿಕ್ಕಿನಲ್ಲಿ ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಕಾನೂನುಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಲಿಖಿತ ಮಾನದಂಡಗಳನ್ನು ನಾವು ರೂಪಿಸಿಕೊಂಡಿಲ್ಲ, ಲಿಖಿತ ನಿಯಮಗಳನ್ನು ನಾವು ರೂಪಿಸಿಕೊಂಡಿಲ್ಲ. ಆ ರೀತಿ ಲಿಖಿತ ಮಾನದಂಡಗಳನ್ನ ಅಥವಾ ನಿಯಮಗಳನ್ನ ರೂಪಿಸಿಕೊಂಡು ಅದರಂತೆ ಕಾನೂನುಗಳನ್ನ ಪರಿಷ್ಕರಣೆ ನಾವು ಮಾಡೋಕೆ ಪ್ರಯತ್ನ ಮಾಡಿದ್ರೆ, ಆ ದಾರಿಯಲ್ಲಿ ಮುಂದುವರೆದ್ರೆ ಈ ಸಮಸ್ಯೆಗಳಿಗೆ ಪರಿಹಾರನ ನಾವು ಕಂಡುಕೋಬಹುದು. ಇಲ್ಲಿ ಯಾವ ರೀತಿ ಮಾನದಂಡಗಳನ್ನು ರೂಪಿಸ್ಕೋಬೇಕು ಅನ್ನೋ ಪ್ರಶ್ನೆ ಬಂದಾಗ ನನ್ನ ಅಭಿಪ್ರಾಯದಲ್ಲಿ ಭಾರತ ಸರ್ಕಾರ ವಿಶ್ವಸಂಸ್ಥೆ ಸದಸ್ಯ. ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿದೆ. ನಾವು ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮಾನವ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕಿದ್ವಿ. ಅದರ ಅರ್ಥ ಏನು ಅಂದ್ರೆ, ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮಾನವ ಹಕ್ಕುಗಳನ್ನ ನಾವು ಭಾರತದಲ್ಲಿ ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಗೆ ನಾವು ಸಹಿ ಹಾಕಿ ನಾವು ಬದ್ಧರಾಗ್ತೀವಿ. ಹಾಗಾಗಿ ಭಾರತ ದೇಶದಲ್ಲಿ ಯಾವುದೇ ಕಾನೂನುಗಳ ಪರಿಷ್ಕರಣೆ ಆದಾಗ ಅದು ಮಾನವ ಹಕ್ಕುಗಳಿಗೆ ವಿರುದ್ಧ ಇರಬಹುದಾ? ಸಾಧ್ಯವೇ ಇಲ್ಲ. ಇದು ಒಂದು ಮೊದಲನೇ ಮಾನದಂಡ ಆಗಬೇಕು. ಎರಡನೇದು, ನಮಗೊಂದು ಲಿಖಿತ ಸಂವಿಧಾನ ಇದೆ.
ನಮ್ಮ ಸಂವಿಧಾನಕ್ಕೆ ಒಂದು ಮೂಲ ತತ್ವ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನ ಪಟ್ಟಿ ಮಾಡಿ ಈ ದೇಶದ ಜನರ ಮುಂದೆ ಇಟ್ಟಿದೆ. ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ, ದಿ ಬೇಸಿಕ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಅನ್ಅಮೆಂಡಬಲ್ ಅಂಡ್ ಅನ್ಟಚಬಲ್. ಯಾವುದೇ ಸರ್ಕಾರ ಎಷ್ಟೇ ಬಹುಮತ ಇದ್ದು ಅಧಿಕಾರದಲ್ಲಿದ್ದರೂ ಕೂಡ ಸಂವಿಧಾನದ ಮೂಲ ತತ್ವಗಳನ್ನ ಬದಲಾಯಿಸೋಕ್ಕೂ ಅಧಿಕಾರ ಇಲ್ಲ, ಅದನ್ನು ಮುಟ್ಟೋಕ್ಕೂ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು. ಆದ್ರಿಂದ ಶಾಸಕಾಂಗ ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾಗಿ ಕಾನೂನು ಪರಿಷ್ಕರಣೆ ನಡೆಸಬಾರದು. ಮೂರನೇದಾಗಿ, ಭಾರತದ ಸಂವಿಧಾನದಲ್ಲಿ ಈ ದೇಶದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾನೂನಿನ ಪರಿಷ್ಕರಣೆ ಜನರು ಅನುಭವಿಸ್ತಾ ಇರತಕ್ಕಂಥ ಸಂವಿಧಾನದ ಹಕ್ಕುಗಳನ್ನ ಮೊಟಕುಗೊಳಿಸ್ತಕ್ಕಂಥ ಅಥವಾ ಕಿತ್ಕೊಡ್ತಕ್ಕಂಥ ಪರಿಷ್ಕರಣೆ ಮಾಡೋಕೆ ಅವಕಾಶ ಇಲ್ಲ. ಇನ್ನೂ ಮುಂದುವರೆದು ಯಾವುದೇ ಒಂದು ಕಾನೂನಿನ ಪರಿಷ್ಕರಣೆಯ ರಿಪಲಿಂಗ್ ಎಫೆಕ್ಟ್ಸ್, ಅದರ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನ ಸರ್ಕಾರ ಶಾಸಕಾಂಗ ಗಮನದಲ್ಲಿ ಇಟ್ಕೋಬೇಕು. ಆ ಸಮಸ್ಯೆಗಳು ಕಡಿಮೆ ಮಾಡೋಕೆ ಪ್ರಯತ್ನ ಮಾಡಬೇಕು. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ವ್ಯವಸ್ಥೆ ಪರಿಷ್ಕರಣೆಯ ಭಾಗವಾಗಿ ಬರಬೇಕು. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 1974ರಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಇತ್ತು. ಅದರ ಪರಿಣಾಮವಾಗಿ ಭೂ ನ್ಯಾಯಮಂಡಳಿಗಳನ್ನ ರಚನೆ ಮಾಡಿದ್ರು. ನ್ಯಾಯಮಂಡಳಿಯ ತೀರ್ಪೇ ಅಂತಿಮ ಅಂತ ಕಾನೂನಿನಲ್ಲಿ ಹೇಳಿದ್ರು. ಆದರೆ ನ್ಯಾಯಮಂಡಳಿಯ ತೀರ್ಪುಗಳ ವಿರುದ್ಧ ಕರ್ನಾಟಕ ಹೈಕೋರ್ಟ್ನಲ್ಲಿ ಲಕ್ಷಗಟ್ಟಲೆ ರಿಟ್ ಅರ್ಜಿಗಳು ದಾಖಲಾದ. ಈ ಹೆಚ್ಚುವರಿ ಹೊರೆಯನ್ನ ನಿಭಾಯಿಸೋದಕ್ಕೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಹೆಚ್ಚುವರಿ ನ್ಯಾಯಾಧೀಶರು ನೀಡಲಿಲ್ಲ, ಸಿಬ್ಬಂದಿಯನ್ನು ನೀಡಲಿಲ್ಲ, ಮೂಲ ಸೌಕರ್ಯಗಳನ್ನು ಒದಗಿಸಲಿಲ್ಲ. ಇದು ಒಂದು ಎಕ್ಸಾಂಪಲ್. ಅದೇ ರೀತಿ ಕೇಂದ್ರ ಸರ್ಕಾರ ಕೆಲವು ವರ್ಷಗಳ ಹಿಂದೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟಿಂಗ್ ಆಕ್ಟ್ಗೆ ತಿದ್ದುಪಡಿ ತಂದು ಚೆಕ್ ಬೌನ್ಸ್ ಕೇಸ್ ಒಂದು ಕ್ರಿಮಿನಲ್ ಅಪರಾಧ ಅಂತ ಹೇಳಿದ್ರು. ಆಗ ಏಕ್ದಮ್ ಚೆಕ್ ಬೌನ್ಸ್ನ ಲಕ್ಷಾಂತರ ಕ್ರಿಮಿನಲ್ ಕೇಸ್ಗಳು ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಹೆಚ್ಚಾಗ. ಆದರೆ ಆ ಹೆಚ್ಚುವರಿ ಹೊರೆಯನ್ನು ನಿಭಾಯಿಸೋದಕ್ಕೆ ಹೆಚ್ಚಿನ ನ್ಯಾಯಾಧೀಶರು, ಹೆಚ್ಚಿನ ಕೋರ್ಟ್ಗಳು, ಹೆಚ್ಚಿನ ಸಿಬ್ಬಂದಿ, ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ನೀಡಲಿ. ಆ ರೀತಿ ಯಾವುದೇ ಕಾನೂನನ್ನು ತಂದಾಗ ಈ ರೀತಿ ಸಮಸ್ಯೆಗಳು ಬರೋದು ಸಹಜ. ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ, ಅದರ ಪರಿಹಾರಕ್ಕೆ ಸೂಕ್ತ ಕ್ರಮಗಳನ್ನು ತಗೋಬೇಕು. ಈ ದಿಕ್ಕಿನಲ್ಲಿ ನಾವು ಮೊದಲು ಈ ದೇಶದಲ್ಲಿ ಕಾನೂನುಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಿಸಿ ಕೋಡಿಫೈಡ್ ಗೈಡ್ಲೈನ್ಸ್ ಆರ್ ಕೋಡಿಫೈಡ್ ರೂಲ್ಸ್, ಒಂದು ಲಿಖಿತವಾದಂತಹ ಮಾನದಂಡಗಳನ್ನ ಅಥವಾ ನಿಯಮಗಳನ್ನು ರೂಪಿಸಿಕೊಂಡ್ರೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡೋದಕ್ಕೆ ಸಾಧ್ಯ. ಆದರೆ ಇವತ್ತು ಸರ್ಕಾರ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡದೆ ಕಾನೂನುಗಳ ಪರಿಷ್ಕರಣೆಗೆ ಕೈ ಹಾಕಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಅನೇಕ ಸಮಸ್ಯೆಗಳಿಗೆ ನಮ್ಗೆ ದಾರಿ ಮಾಡಿಕೊಡುತ್ತೆ. ಈ ರಿಫಾರ್ಮ್ಸ್ ಅಲ್ಲಿ ಸರ್ ನೀವು ಸಮಸ್ಯೆಗಳು ಉಂಟಾಗುತ್ತೆ ಅಂತ ಇವಾಗ ಹೇಳಿದ್ರಿ. ಯಾವ ರೀತಿಯ ಚಾಲೆಂಜಸ್ ಎದುರಾಗುತ್ತೆ ಇದರಿಂದ? ನಮ್ಮಲ್ಲಿ ಫೆಡರಲ್ ಸ್ಟ್ರಕ್ಚರಿಗೆ ಒಂದು ಥ್ರೆಟ್ ಅಂತ ಒಂದು ಇದ್ರೂ ಕೂಡ ಇವಾಗ ನಮ್ಮ ಡಿಫ್ರೆಂಟ್ ವಿಂಗ್ಸ್ ಆಫ್ ಲಾ, ಅದು ನ್ಯಾಯಾಧೀಶರು, ವಕೀಲರು, ಮತ್ತೆ ನಮ್ಮ ಇದು ಪೊಲೀಸ್ ಸ್ಟೇಷನ್ಗಳು, ಇಲ್ಲೆಲ್ಲ ಎದುರಾಗುವಂತಹ ಹಲವು ಸಮಸ್ಯೆಗಳು ನಿಜ. ಈಗ ಭಾರತ ಸರ್ಕಾರ ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಪ್ರಮುಖವಾದಂಥ 3
ಕಾಯ್ದೆಗಳಿಗೆ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ. ಈ ಬದಲಾವಣೆಗಳ ಜೊತೆಯಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂತಂದ್ರೆ, ಇಷ್ಟೇನ ಬದಲಾವಣೆಗಳು ಬೇಕಾಗಿರೋದು ಅಂತಂದ್ರೆ ಅಲ್ಲ. ಈಗ ನಮ್ಮ ದೇಶದಲ್ಲಿ ಚುನಾವಣೆಗಳು ಸಂಬಂಧಪಟ್ಟಂತೆ ಚುನಾವಣೆ ಕಾಯ್ದೆ ಇದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್. ಆ ಕಾಯ್ದೆ ತಿದ್ದುಪಡಿ ಅವಶ್ಯಕತೆ ಇದೆ. ಹಣದ ಪ್ರಭಾವ, ಜಾತಿ ಪ್ರಭಾವ, ಧರ್ಮದ ಪ್ರಭಾವ ನಾವು ಕಡಿಮೆ ಮಾಡಿ ಈ ದೇಶದಲ್ಲಿ ಚುನಾವಣೆಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗುವಂತ ರೀತಿಯಲ್ಲಿ ಕಾಯ್ದೆಗಳಿಗೆ ತಿದ್ದುಪಡಿ ಬೇಕಾಗಿದೆ. ಭ್ರಷ್ಟಾಚಾರವನ್ನ ಕಡಿಮೆ ಮಾಡತಕ್ಕಂಥ ದಿಕ್ಕಿನಲ್ಲಿ ಕಾಯ್ದೆಗಳ ತಿದ್ದುಪಡಿ ಆಗಬೇಕಾಗಿದೆ. ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡಿ ಹೊರದೇಶಗಳಿಗೆ ಸಾಗಿಸಿ ನಮ್ಮ ದೇಶದಿಂದ ಹೊರಗಡೆಗೂ ಹೋಗ್ಬಿಟ್ಟಿದ್ದಾರೆ. ನಾವು ಒಬ್ಬರನ್ನ ಇಲ್ಲಿ ಹೊರಗಡೆಯಿಂದ ಕರ್ತರ್ಲಿಕ್ಕೆ ಸಾಧ್ಯ ಆಗಿಲ್ಲ. ₹1 ಹಣನ ನಾವು ವಾಪಸ್ ತರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯೂ ಕೂಡ ಸುಧಾರಣೆ ಆಗಬೇಕಾಗಿದೆ. ಇದರ ಜೊತೆಗೆ ಕ್ರಿಮಿನಲ್ ಕೋಡು, ಪೀನಲ್ ಕೋಡು, ಎವಿಡೆನ್ಸ್ ಆಕ್ಟ್ ಕೂಡ ಸುಧಾರಣೆ ಆಗಬೇಕು. ಅದರ ಪ್ರಯಾರಿಟಿ ಯಾವುದು ಅನ್ನೋ ಪ್ರಶ್ನೆ ಬಂದಾಗ ನನ್ನ ಅಭಿಪ್ರಾಯದಲ್ಲಿ ಇಂಡಿಯನ್ ಪೀನಲ್ ಕೋಡು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಯಾರಿಟಿ ಅಲ್ಲ. ಚುನಾವಣೆ ಸುಧಾರಣೆಗಳು, ಭ್ರಷ್ಟಾಚಾರ ಕಡಿಮೆ ಮಾಡುವ ಸುಧಾರಣೆಗಳು, ಬ್ಲ್ಯಾಕ್ ಮನಿಯನ್ನು ತರ್ತಕ್ಕಂಥ ಸುಧಾರಣೆಗಳು, ಇದಕ್ಕೆ ನಾವು ಹೆಚ್ಚು ಆದ್ಯತೆ ಕೊಡಬೇಕು. ಇಲ್ಲಿ ನಮ್ಮ ಪ್ರಯಾರಿಟಿ ಎಲ್ಲೋ ತಪ್ಪಿದೆ. ಯಾವುದಕ್ಕೆ ನಾವು ಆದ್ಯತೆ ಕೊಡಬೇಕೋ ಅದಕ್ಕೆ ನಾವು ಕೊಟ್ಟಿವಿ. ಇದು ಒಂದು ಭಾಗ ಆಯ್ತು. ಈಗ ಈ 3 ಕಾಯ್ದೆಗಳಿಗೆ, ಪೀನಲ್ ಕೋಡ್, ಪ್ರೊಸೀಜರ್ ಕೋಡ್, ಎವಿಡೆನ್ಸ್ ಆಕ್ಟ್ಗೆ ಈಗ ಒಂದಷ್ಟು ಬದಲಾವಣೆಗಳನ್ನ ತಂದಿದೆ. ಈ ಒಟ್ಟು ಬದಲಾವಣೆಗಳನ್ನ ನಾವು 3 ರೀತಿ ನೋಡ್ಬೋದು. ಈ 3 ಕಾಯ್ದೆಗಳಲ್ಲಿ ಕೆಲವು ಸೆಕ್ಷನ್ಸ್ ಅನ್ನು ತೆಗೆದುಹಾಕಿದ್ದಾರೆ, ಕೆಲವು ಹೊಸ ಸೆಕ್ಷನ್ಸ್ ಅನ್ನು ಸೇರಿಸಿದ್ದಾರೆ, ಕೆಲವು ಸೆಕ್ಷನ್ಗೆ ತಿದ್ದುಪಡಿ ಮಾಡಿದ್ದಾರೆ, ಕೆಲವು ಸೆಕ್ಷನ್ಸ್ ಅನ್ನ ರೀಡ್ರಾಫ್ಟ್ ಮಾಡಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಈ 3 ಕಾಯ್ದೆಯಲ್ಲಿ ಈ ಬದಲಾವಣೆಗಳ ಒಟ್ಟು ಸಂಖ್ಯೆ ಸುಮಾರು 600. ಈ ಒಂದೊಂದು ಬದಲಾವಣೆಯನ್ನು ಏನೇನು ಅಂತ ವಿವರಿಸೋದಕ್ಕೆ 1-2 ತಾಸಿನಲ್ಲಿ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದ ಬದಲಾವಣೆಗಳು ಈ 3 ಕಾಯ್ದೆಯಲ್ಲಿ ಬಂದಿವೆ. ಹೋಗಿ ಈ ತಂದಿರತಕ್ಕಂಥ ಬದಲಾವಣೆಗಳನ್ನ ನಾವು ಸ್ವಾಗತ ಮಾಡಬಹುದಾ ಅಥವಾ ತಿರಸ್ಕಾರ ಮಾಡಬಹುದಾ ಅನ್ನೋ ಪ್ರಶ್ನೆ ನಮ್ಗೆ ಎದುರಾಗ ನಾನು ನನ್ನ ಅಭಿಪ್ರಾಯದಲ್ಲಿ ಈ ಒಟ್ಟು ಬದಲಾವಣೆಗಳನ್ನ ನಾವು 3 ಪಾರ್ಟ್ ಮಾಡಬೇಕು. ಮೊದಲನೇ ಪಾರ್ಟ್ನಲ್ಲಿ ಕೆಲವು ಬದಲಾವಣೆಗಳು ಅತ್ಯವಶ್ಯಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಯಾವುವು ಅಂತಂತಂದ್ರೆ, ಈಗ ಉದಾಹರಣೆಗೆ ಸ್ಪೀಡಿ ಡಿಸ್ಪೋಸಲ್, ಆಧುನಿಕ ವಿಜ್ಞಾನದ ತಂತ್ರಜ್ಞಾನನ ಈ ಕಾನೂನಿನಲ್ಲಿ ಅಳವಡಿಸ್ತಕ್ಕಂಥದ್ದು ಇವು ಅವಶ್ಯಕವಾಗಿ ಬೇಕು. ಇವು ಒಳ್ಳೆಯದು. ಈ ಕ್ಯಾಟಗರಿಯ ತಿದ್ದುಪಡಿ ಬದಲಾವಣೆಗಳನ್ನ ಈ 3 ಕಾನೂನುಗಳಲ್ಲಿ ನಾನು ಸ್ವಾಗತಿಸ್ತೇನೆ. ಆದರೆ ಕೆಲವು ಬದಲಾವಣೆಗಳು ಹೆಚ್ಚು ಚರ್ಚೆಗೆ ಒಳಪಡಿಸಬೇಕಾಗಿದೆ. ಈಗ ಉದಾಹರಣೆಗೆ ಒಂದು ಗಂಡು ಒಂದು ಹೆಣ್ಣಿನ ಸಂಬಂಧದ ಬಗ್ಗೆ ಈ 3 ಕಾಯ್ದೆಗಳಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಸಂಬಂಧಗಳು ಇವತ್ತು ಹೊಸ ರೂಪವನ್ನು ಪಡ್ಕೊಂಡಿವೆ, ಹೊಸ ಆಯಾಮನ್ನ ಪಡ್ಕೊಂಡಿವೆ, ಹೊಸ ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದರ ಸಮಗ್ರ ಅಧ್ಯಯನ ಆಗಬೇಕಾಗಿದೆ, ಒಂದು ಗಂಭೀರವಾದಂತ ಚರ್ಚೆ ಆಗಬೇಕಾಗಿದೆ. ಇದರ ಪ್ರೋಸ್ ಅಂಡ್ ಕಾನ್ಸ್ ಅಂತಕ್ಕಂಥದ್ದನ್ನ ನಾವು ಅಸೆಸ್ ಮಾಡಿ ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಅಂತ ಚರ್ಚೆಗೆ ಅವಕಾಶ ಇಲ್ಲದೆ ಕೆಲವು ತಿದ್ದುಪಡಿಗಳನ್ನ ಅಥವಾ ಬದಲಾವಣೆಗಳನ್ನ ಈ ಕಾಯ್ದೆಗಳು ತಂದಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರ ಎಡವಿದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು 3ನೇ ವಿಭಾಗ ಯಾವುದು ಅಂತಂದ್ರೆ, ತಂದಿರ್ತಕ್ಕಂಥ ಕೆಲವು ಬದಲಾವಣೆಗಳು ಏನಿವೆ ಅಂತಂತಂದ್ರೆ, ಅವು ಈ ಕಲೋನಿಯಲ್ ವಸಾಹತುಶಾಹಿ ಅಂತ ನಾವೇನು ಕರಿತೀವಿ, ಅವರಿಗಿಂತ ಇದು ಬರ್ಬರವಾಗಿರ್ತಕ್ಕಂಥ ವಿಚಾರಗಳನ್ನ ಈ ತಿದ್ದುಪಡಿಗಳಲ್ಲಿ ತಂದಿದ್ದಾರೆ. ಉದಾಹರಣೆಗೆ
FIR ರಿಜಿಸ್ಟ್ರೇಷನ್ ವಿಚಾರದಲ್ಲಿ, ಪೊಲೀಸ್ ಕಸ್ಟಡಿ ವಿಚಾರದಲ್ಲಿ, ಬೇಲ್ ಕೊಡ್ತಕ್ಕಂಥ ವಿಚಾರದಲ್ಲಿ, ಕಾನ್ಸ್ಪಿರಸಿ ಅಂತಕ್ಕಂಥ ವಿಚಾರದಲ್ಲಿ, ಸೆಡಿಷನ್ ಅಂತಕ್ಕಂಥ ವಿಚಾರದಲ್ಲಿ ಈಗ ತಂದಿರ್ತಕ್ಕಂಥ ಬದಲಾವಣೆಗಳು ಈ ಕ್ರಿಮಿನಲ್ ಕಾನೂನುಗಳಲ್ಲಿ ಏನಿದೆ ಅದು ಕಲೋನಿಯಲ್ ಆಡಳಿತಕ್ಕಿಂತ ಬರ್ಬರವಾಗಿರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತದೆ. ಇದು ಯಾವುದೇ ಒಂದು ನಾಗರಿಕ ಸಮಾಜ ಒಪ್ತಕ್ಕಂಥ ವಿಚಾರ. ಈ ದೃಷ್ಟಿಯಲ್ಲಿ ಇದನ್ನು ಕಂಪ್ಲೀಟ್ ಆಗಿ ನಾನು ತಿರಸ್ಕಾರ ಮಾಡ್ತೀನಿ. ನೇರವಾಗಿ ನಿಮ್ ಗಮನಕ್ಕೆ ತರೋದು ಅಂತಂದ್ರೆ, ಬ್ರಿಟಿಷರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಧ್ವನಿಯನ್ನ ಹತ್ತಿಕ್ಕಬೇಕು ಅನ್ನೋ ಉದ್ದೇಶದಿಂದಾನೇ ರಾಜದ್ರೋಹದ ಕಾನೂನು, ಸೆಡಿಷನ್ ಕಾನೂನನ್ನ ತಂದರು. ಆ ಕಾನೂನನ್ನ ಬಳಕೆ ಮಾಡಿ ಅನೇಕ ಜನ, ಮಹಾತ್ಮ ಗಾಂಧಿಯಿಂದ ಹಿಡಿದು ಅನೇಕ ಜನ ಮಹನೀಯರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಬ್ರಿಟಿಷ್. ದುರಾದೃಷ್ಟವಶ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸರ್ಕಾರಗಳು ಈ ದೇಶದ್ರೋಹದ ಕಾನೂನನ್ನ ಮುಂದುವರಿಸಿಕೊಂಡು ಬಂದಿತ್ತು. ಈ ಕಳೆದ 77 ವರ್ಷಗಳಲ್ಲಿ ಈ ಸೆಡಿಷನ್ ಕಾನೂನನ್ನ ಸದ್ಬಳಕೆಗಿಂತ ದುರ್ಬಳಕೆನೇ ಹೆಚ್ಚಾಗಿದೆ. ಇಡೀ ದೇಶದ ಜನ ಈ ಕಾನೂನನ್ನು ರದ್ದುಪಡಿಸಬೇಕು, ಕಾನೂನು ಪುಸ್ತಕದಿಂದ ಇದನ್ನು ತೆಗೆದುಹಾಕಬೇಕು ಅಂತಕ್ಕಂಥ ಧ್ವನಿ ಎತ್ತಿದಾಗ ನಮ್ಮ ಸರ್ಕಾರ ಈಗ ಏನ್ ಮಾಡಿದೆ, ಅದನ್ನ ಸೆಡಿಷನ್ ಅನ್ನೋದು ಪದ ತೆಗೆದಾಕೆ ಬೇರೆ ಗೊತ್ತು, ರಾಜದ್ರೋಹ ಅನ್ನೋದನ್ನು ಬದಲಾಯಿಸಿ ದೇಶದ್ರೋಹ ಅಂತಕ್ಕಂಥ ಹೆಸರಿನಲ್ಲಿ ಅದನ್ನು ಮುಂದುವರಿಸಿದ್ದಾರೆ ಮತ್ತು 3 ವರ್ಷ ಇದ್ದಿದ್ದ ಶಿಕ್ಷೆಯನ್ನ 7 ವರ್ಷಕ್ಕೆ ಇಳಿಸಿದ್ದಾರೆ. ದಿಸ್ ಈಸ್ ಟೋಟಲಿ ಅನ್ಅಕ್ಸೆಪ್ಟಬಲ್. ಯಾವುದೇ ಕಾರಣಕ್ಕೂ ಇಂತಹ ಬದಲಾವಣೆಗಳ ಅಥವಾ ತಿದ್ದುಪಡಿಗಳನ್ನ ನಾವು ಒಪ್ಪೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರಗಳು ತಂದಿರ್ತಕ್ಕಂಥ ಈ ಕಾನೂನುಗಳನ್ನೇವಿವೆ, ಇದರಿಂದ ಜನರಿಗೆ ಬಹಳ ತೊಂದರೆ ಇದೆ, ಬಹಳ ಅನಾನುಕೂಲ ಇದೆ. ಇದರ ಅವಶ್ಯಕತೆನೇ ಇಲ್ಲ. ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ, ಎವಿಡೆನ್ಸ್ ಆಕ್ಟ್ಗೆ, ಇಂಡಿಯನ್ ಪೀನಲ್ ಕೋಡ್ಗೆ ರಿಫಾರ್ಮ್ಸ್ ಬೇಡವಾ? ಬದಲಾವಣೆಗಳು ಬೇಕಾ? ಬೇಕು. ಕಾಲಕ್ಕೆ ಈಗ ನಾವು ತಂದಿದ್ದೀವಿ, ಇನ್ನೂ ಒಂದಷ್ಟು ಬೇಕು. ಅದನ್ನ ಜನರಿಗೆ ತಿಳಿಪಡಿಸ್ತಕ್ಕಂಥ, ಜನರಿಗೆ ಅನುಕೂಲ ಆಗ್ತಕ್ಕಂಥ, ಯಾವುದೇ ರಿಪಲಿಂಗ್ ಎಫೆಕ್ಟ್ಸ್ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಆ ತಿದ್ದುಪಡಿಗಳಂತ ಏಕ್ದಮ್ ಸುಮಾರು 600ರಷ್ಟು ಬದಲಾವಣೆಗಳು ತಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಪೊಲೀಸರ ಸಮಸ್ಯೆ, ವಕೀಲರ ಸಮಸ್ಯೆ, ನ್ಯಾಯಾಧೀಶರ ಸಮಸ್ಯೆ, ಆಡಳಿತದಲ್ಲಿ ತೊಡಗಿರ್ತಕ್ಕಂಥ ಜನರ ಸಮಸ್ಯೆ, ಇನ್ವೆಸ್ಟಿಗೇಷನ್ ಅಲ್ಲಿ ತೊಡಗಿರ್ತಕ್ಕಂಥ ಜನರ ಸಮಸ್ಯೆ, ಅದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆ ಕೂಡ ಅಡಗಿದೆ. ನೀವು ಏಕ್ದಮ್ ತರಬಹುದು, ಆದ್ರೆ ಏಕ್ದಮ್ ತಯಾರು ಮಾಡಕ್ಕಾಗತ್ತ? ಜನರನ್ನ ಮಾನಸಿಕವಾಗಿ ಸಿದ್ಧತೆ ಮಾಡಕ್ ಸಾಧ್ಯ ಆಗತ್ತ? ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಸಾಧ್ಯ ಆಗತ್ತ? ಸರ್ಕಾರ ಒಂದು ವೇಳೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಪೊಲೀಸ್ನವ್ರಿಗೆ, ಪ್ರಾಸಿಕ್ಯೂಷನ್ ಅವ್ರಿಗೆ ತರಬಹುದು, ಜನಸಾಮಾನ್ಯರಿಗೆ, ಖಾಸಗಿ ವೃತ್ತಿ ನಡೆಸ್ತಾ ಇರ್ತಕ್ಕಂಥ ಲಾಯರ್ಗಳಿಗೆ? ಇವೆಲ್ಲ ಬಹಳ ಗಂಭೀರವಾದಂತಹ ವಿಚಾರಗಳು. ಈ ವಿಚಾರದಲ್ಲಿ ಸರ್ಕಾರ ಎಡವಿದೆ. ನನ್ನ ಅಭಿಪ್ರಾಯದಲ್ಲಿ ಸರ್ಕಾರ ಈ ಕಾನೂನುಗಳ ಅನುಷ್ಠಾನನ ತಡೆ ಹಿಡಿಯಬೇಕು, ಚರ್ಚೆಗೆ ಒಳಪಡಿಸಬೇಕು. ಬಹಳ ದುರಾದೃಷ್ಟಕರ ಅಂತಂದ್ರೆ, 1 ವರ್ಷದ ಹಿಂದೆ ಈ ಕಾನೂನುಗಳು ಪಾರ್ಲಿಮೆಂಟ್ ಮುಂದೆ ಬಂತು ಚರ್ಚೆಗೆ. ಆಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ 140 ಜನ ಪಾರ್ಲಿಮೆಂಟ್, 148 ಪಾರ್ಲಿಮೆಂಟ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿ ಅವರ ಆಬ್ಸೆನ್ಸ್ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಪಾಸ್ ಆಗುತ್ತೆ. ಅಂದ್ರೆ ಪಾರ್ಲಿಮೆಂಟ್ ನ ಒಳಗಡೆ ಇದು ಚರ್ಚೆ ನಡೆಯಲಿಲ್ಲ, ಪಾರ್ಲಿಮೆಂಟ್ ನ ಹೊರಗಡೆ ಜನರು ಇದರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಚರ್ಚೆ ಇಲ್ಲದೇನೆ ಒಂದು ಕಾನೂನುಗಳು ಬಂದ್ಬಿಡ್ತು. ಏನೋ ಸಣ್ಣ ಪುಟ್ಟ 1-2 ಬಂದಿದ್ರೆ ಜನ ಸ್ವೀಕಾರ ಮಾಡ್ತಾರೆ, ಪೀಪಲ್ ಕ್ಯಾನ್ ಡೈಜೆಸ್ಟ್, ಪೀಪಲ್ ಕ್ಯಾನ್ ಆಕ್ಸೆಪ್ಟ್. ಆದ್ರೆ
ಏಕ್ದಮ್ 600 ಬದಲಾವಣೆಗಳನ್ನ ಈ 3 ಮಹತ್ವವಾದಂತ ಕಾನೂನುಗಳು ತಂದಿರ್ತಕ್ಕಂಥದ್ದು. ಯಾವ ರೀತಿ ನೀವು ಲೀಗಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ? ದಿಸ್ ನಾಟ್ ಎ ಜಾಬ್ ಟು ಬಿ ಡನ್ ಓವರ್ ನೈಟ್. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರ ಇದರ ಅನುಷ್ಠಾನನ ತಡೆ ಹಿಡಿಬೇಕು, ಚರ್ಚೆಗೆ ಒಳಪಡಿಸಬೇಕು. ಚರ್ಚೆಯ ಮುಖಾಂತರ ಬಂದಂತ ಎಲ್ಲ ಒಳ್ಳೆ ಅಭಿಪ್ರಾಯಗಳನ್ನ ಆಧಾರದ ಮೇಲೆ ತಿದ್ದುಪಡಿಗಳು ತರಬೇಕು. ಆ ತಿದ್ದುಪಡಿಗಳು ಕೂಡ ನಾನು ಆಗಲೇ ಹೇಳಿದಂಗೆ ಯಾವುದೇ ಮಾನದಂಡಗಳಿಗೆ ಅನುಗುಣವಾಗಿರಬೇಕು ಮತ್ತು ಆ ದಿಕ್ಕಿನಲ್ಲಿ ಹಂತವಾಗಿ ನಾವು ತಿದ್ದುಪಡಿಗಳು ತಂದು ಜನರ ಏನು ಒಂದು ಬದುಕಿನ ನಿಯಂತ್ರಣ ಉತ್ತಮಗೊಳಿಸಬೇಕು. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಸರ್, ಇವಾಗ ಈ ಕಾನೂನುಗಳ ರಿಫಾರ್ಮ್ಸ್ ಏನು ಮಾಡಿದಾರಲ್ಲ, ಇವಾಗ ನಡೀತಾ ಇರುವಂತಹ ಕೇಸ್ಗಳ ಮೇಲೆ ಕೂಡ ಅದು ಪ್ರಭಾವ ಬೀರುತ್ತೆ ಅಲ್ವಾ? ಸಪೋಸ್ ಸಂಬಡಿ ಈಸ್ ಅಕ್ಯೂಸ್ಡ್ ಆಫ್ ಸೆಡೇಷನ್, ಅವರಿಗೆ ಬರುವಂತಹ ಶಿಕ್ಷೆಗಳು ಇಫ್ ಈಸ್ ಪ್ರೂವ್ ಕೂಡ ಈ ಹೊಸ ಕಾನೂನಿನ ಶಿಕ್ಷೆ ಆಗ್ಬಿಡುತ್ತೆ ಹಾಗಿದ್ರೆ ಅವ್ರಿಗೆ? ಇಲ್ಲ, ಈಗ ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಂತಂದ್ರೆ ಜುಲೈ 1, 2024 ಹಿಂದೆ ಯಾವ ಕೇಸುಗಳು ರಿಜಿಸ್ಟರ್ ಆಗಿವೆ, ಯಾವ ಕೇಸುಗಳು ಪೆಂಡಿಂಗ್ ಇವೆ, ಅವುಗಳಿಗೆ ಹಳೆ ಕಾನೂನೇ ಅಪ್ಲೈ ಆಗುತ್ತೆ, ಹೊಸ ಕಾನೂನು ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಹೊಸ ಕಾನೂನು ಜುಲೈ 1, 2024 ನಂತರದ ದಿನಗಳಲ್ಲಿ ಆಗ್ತಕ್ಕಂಥ. ಅಂದ್ರೆ ಬೇಸಿಕ್ಲಿ ಇವಾಗ ರಿಕ್ವೈರ್ಮೆಂಟ್ ಇರೋದು ಏನು ಅಂದ್ರೆ ಇನ್ನಷ್ಟು ಡಿಸ್ಕಷನ್ಸ್ ಆಗಬೇಕು, ಚರ್ಚೆ ಆಗಬೇಕು, ಜನ ಇದನ್ನ ಮಾತಾಡಬೇಕು. ಹಾಗೂ ಅನಂತರ ಈ ರಿಫಾರ್ಮ್ಸ್ ಅನ್ನ ಅವರು ಸ್ವಲ್ಪ ತಿದ್ದುಪಡಿ ಮಾಡೋದು ಅಥವಾ ಹಿಂಪಡೆಯೋದು ಮಾಡುವಂತಹ ವಿಚಾರಗಳನ್ನ ಮಾಡಬೇಕು. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ಇನ್ಫ್ರಿಂಜ್ಮೆಂಟ್ ಅನ್ನೋದು ಆಗಬಾರ್ದು ಅಂತ ನಿಮ್ಮ ಅಭಿಪ್ರಾಯ? ಹೌದು, ಬಹಳ ಮುಖ್ಯವಾಗಿ ಮಾನವ ಹಕ್ಕುಗಳಿಗೆ ವಿರೋಧ ಆಗಬಾರ್ದು, ಸಂವಿಧಾನದ ಮೂಲ ತತ್ವಗಳಿಗೆ ವಿರೋಧ ಆಗಬಾರ್ದು, ಮೂಲಭೂತ ಹಕ್ಕುಗಳಿಗೆ ವಿರೋಧ ಆಗಬಾರ್ದು, ನ್ಯಾಚುರಲ್ ಜಸ್ಟಿಸ್ಗೆ ವಿರೋಧ ಆಗಬಾರ್ದು. ಈಗಾಗಲೇ ಜನರು ಅನುಭವಿಸ್ತಾ ಇರ್ತಕ್ಕಂಥ ಅನೇಕ ಹಕ್ಕುಗಳನ್ನ ಕಿತ್ಕೊಳ್ಬಾರ್ದು. ಮೂರನೇದು, ಈ ಸುಧಾರಣೆ ಅಥವಾ ಪರಿಷ್ಕರಣೆಯಿಂದ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆನೂ ಚಿಂತನೆ ಮಾಡಿ ಅದಕ್ಕೆ ಪರಿಹಾರನ ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ಮುಂದೆ. ಸರ್, ಇವಾಗ ಕಾನೂನು ಮತ್ತು ಜನರಿಗೆ ನೇರವಾಗಿ ಸಂಪರ್ಕ ಆಗೋದು ಮೊದಲು ಪೊಲೀಸ್ ಫೋರ್ಸ್ ಜೊತೆ ಜನಸಾಮಾನ್ಯರಿಗೆ. ಈಗ ಈ ಒಂದು ರಿಫಾರ್ಮ್ಸ್ಗಳಲ್ಲಿ, ಪರಿಷ್ಕರಣೆಯಲ್ಲಿ ಪೊಲೀಸರಿಗೆ ಇದರಿಂದ ಕಷ್ಟ ಆಗುತ್ತೋ ಅಥವಾ ಅನುಕೂಲ ಜಾಸ್ತಿ ಆಗುತ್ತೋ? ಇಲ್ಲ, ಇಲ್ಲಿ ಯಾವುದೇ ಒಂದು ಬದಲಾವಣೆ ಬಂದಾಗ ಪೊಲೀಸರಿಗೂ ಆ ತಿಳುವಳಿಕೆ ಬೇಕು. ಪೊಲೀಸರಿಗೆ ಬದಲಾವಣೆಗಳ ತಿಳುವಳಿಕೆ ಇಲ್ಲದೇ ಇದ್ರೆ ಅವರು ಸಮರ್ಪಕವಾಗಿ ತಮ್ಮ ಕರ್ತವ್ಯನ ನಿರ್ವಹಿಸಲು ಸಾಧ್ಯ ಇಲ್ಲ. ಇದು ಒಂದನೇ ಭಾಗ. ಜನಸಾಮಾನ್ಯರಿಗೂ ಕೂಡ ತಿಳುವಳಿಕೆ ಕೊಡತಕ್ಕಂಥ, ಬದಲಾವಣೆಗಳ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಸರಿ ಇಲ್ಲ. ಹಾಗಾಗಿ ನಮ್ಮ ಜನಸಾಮಾನ್ಯರ ತಿಳುವಳಿಕೆಯನ್ನು ನಾವು ಹೆಚ್ಚಿಸಬೇಕಾಗಿದೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮಲ್ಲಿ 18% ಕಡಿಮೆ ಅಕ್ಷರಸ್ಥರಿದ್ರು. ಇವತ್ತು 2024 ಸರಿಸುಮಾರು 80% ಜನ ಅಕ್ಷರಸ್ಥರಿದ್ದಾರೆ. ಇದು ಸಾಧನೆನಾ ಅಲ್ವಾ ಅಂದ್ರೆ ಖಂಡಿತವಾಗಿ ಇದೊಂದು ಉತ್ತಮವಾದಂಥ ಸಾಧನೆ. ಆದರೆ ನಮ್ಮ ಅನುಭವ ಏನಂತಂದ್ರೆ ಎಲ್ಲ ಅಕ್ಷರಸ್ಥರು ಕಾನೂನಿನ ಅಕ್ಷರಸ್ಥರಲ್ಲ. ಆಲ್ ಲಿಟ್ರೇಟ್ಸ್ ಆರ್ ನಾಟ್ ಲೀಗಲಿ ಲಿಟ್ರೇಟ್ಸ್. ಹಾಗಾಗಿ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಮಾಡಿದ್ದೇವೆ, ಕಾನೂನು ಅಕ್ಷರಸ್ಥರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿಟ್ಟಬೇಕು. ಹಾಗಾಗಿನೇ ವಿದ್ಯಾವಂತರು ಕೂಡ ಅನೇಕ ಅಪರಾಧಗಳಲ್ಲಿ ತೊಡಗಿದ್ದಾರೆ. ಈಗ ವೈಟ್ ಕಾಲರ್ ಕ್ರೈಮ್ಸ್ ಅಂತ ನಾನು ಏನ್ ಹೇಳಿದ್ದೀನಿ, ಈ ಎಲ್ಲ ಅಪರಾಧಗಳು ಮಾಡೋರು ಯಾರು? ವಿದ್ಯಾವಂತರೇ. ಯಾಕೆ ವಿದ್ಯಾವಂತರು ಇಂಥ ಅಪರಾಧಗಳು ಮಾಡ್ತಾ ಇದ್ದಾರೆ?
ಅನೇಕ ಕಾರಣಗಳಿರ್ಬೋದು. ಅದರಲ್ಲಿ ಒಂದು ಕಾರಣ ಲ್ಯಾಕ್ ಆಫ್ ಲೀಗಲ್ ಅವೇರ್ನೆಸ್, ಕಾನೂನಿನ ಅರಿವಿನ ಕೊರತೆ. ಹಾಗಾಗಿ ಜನಸಾಮಾನ್ಯರಿಗೂ ನಾವು ಅರಿವು ಹೆಚ್ಚಿಸಬೇಕಾಗಿದೆ, ಪೊಲೀಸ್ನವರಿಗೂ ಹೆಚ್ಚಿಸಬೇಕಾಗಿದೆ, ವಕೀಲರಿಗೂ ಹೆಚ್ಚಿಸಬೇಕಾಗಿದೆ, ನ್ಯಾಯಾಧೀಶರಿಗೂ ಹೆಚ್ಚಿಸಬೇಕಾಗಿದೆ, ಆಡಳಿತದಲ್ಲಿ ತೊಡಗಿರ್ತಕ್ಕಂಥ ಜನರ ವ್ಯವಸ್ಥೆಯನ್ನು ಉತ್ತಮಪಡಿಸಬೇಕಾಗಿದೆ, ಶಿಕ್ಷಣದ ವ್ಯವಸ್ಥೆಯಲ್ಲೂ ನಾವು. ಈಗ ಕಾಲೇಜಿನಲ್ಲಿ ನೀವು ಯಾವ ಸಿಲೆಬಸ್ ಇಡ್ತೀರ? ಈಗ ಒಂದು ಹೊಸ ಸಿಲೆಬಸ್ ಬಂದಿದೆ ಅಂತೇಳಿ ನೀವು ಈ ವರ್ಷದಿಂದ ಇಡಬಹುದು. ಹೊಸ ಕಾಯ್ದೆಗಳು ಬಂದಿವೆ, ಹೊಸ ಸಿಲೆಬಸ್ ನೀವು ಇಡಬಹುದು. ಆದ್ರೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಈಗಾಗಲೇ ಅವರು ಹಳೆಯದನ್ನು ಓದಿರ್ತಾರೆ. ಈಗ ಮತ್ತೆ ಹೊಸದು ಹೋಗ್ಬೇಕು ಅಂದ್ರೆ ಈಸ್ ಇಟ್ ನಾಟ್ ಎ ಬರ್ಡನ್ ಅಂದೆ. ಹಾಗಾಗಿ ಸ್ಟೂಡೆಂಟ್ಸು, ಟೀಚರ್ಸ್ಗೂ ಕೂಡ ಇವೆಲ್ಲವೂ ಸಮಸ್ಯೆ. ನಾವು ಅದಕ್ಕೆ ನಾನು ಹೇಳೋದು, ಈ ರೀತಿ ಬದಲಾವಣೆಗಳು ಬೇಕು ಅಂತ ಒಪ್ತಾನೆ ಅದನ್ನ ನಾವು ಪ್ರಯಾರಿಟಿ ಬೇಸಿಸ್ ಮೇಲೆ ತರೋಣ. ಮೊದಲನೇ ಆದ್ಯತೆ ಯಾವುದು, ಎರಡನೇ ಆದ್ಯತೆ ಯಾವುದು, ಮೂರನೇ ಆದ್ಯತೆ ಯಾವುದು ಅಂತೇಳಿ ಒಂದಾದ ನಂತರ ಒಂದು ನಾವು ತರೋದ್ರ ಮುಖಾಂತರ ಜನರಿಗೆ ಬಹಳ ಸುಲಭವಾಗಿ ಈ ಅವೇರ್ನೆಸ್ ಕೊಡೋಕೆ ಸಾಧ್ಯ. ಯಾವುದೇ ತೊಂದರೆಗಳು ಇಲ್ಲದೆ ಬದಲಾವಣೆಗಳು ಜನ ಒಪ್ಕೊಳ್ತಾರೆ. ಸರ್, ಇವಾಗ ನಾವು ಕಾನೂನಿನಲ್ಲಿ ಶಿಕ್ಷೆ ಬಗ್ಗೆ ಎಲ್ಲ ಮಾತಾಡ್ತೀವಿ. ಎಷ್ಟೋ ಸಾರಿ ಜನರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಥವಾ ಯಾವುದೋ ಒಂದು ಕೇಸ್ಗೆ ಹೋದಾಗ, ಅದು ಕೋರ್ಟ್ ಕಚೇರಿ ಎಲ್ಲ ಸೇರಿದಾಗ, ಹೆಚ್ಚಾಗಿ ಸಿವಿಲ್ ಕೇಸಸ್ ಎಲ್ಲ ತುಂಬ ಒಂದು 20 ವರ್ಷನೋ 30 ವರ್ಷ ಅದಕ್ಕಿಂತ ಜಾಸ್ತಿ ಕೂಡ ಈ ಕೇಸ್ಗಳು ಮುಂದಕ್ಕೆ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಆ ಒಂದು ವಿಚಾರದಲ್ಲಿ ಅಂದರೆ ಶೀಘ್ರವಾಗಿ ಏನು ಪೀಪಲ್ ಶುಡ್ ಗೆಟ್ ಜಸ್ಟಿಸ್ ಅಟ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಅನ್ನೋ ಥರ ಈ ರಿಫಾರ್ಮ್ಸ್ ಅಲ್ಲಿ ಏನಾದರೂ ಬದಲಾವಣೆ ಬಂದಿದೆ? ಸ್ವಲ್ಪ ಟಚ್ ಮಾಡಿದ್ದಾರೆ, ಬಟ್ ಅದು ಸಮಗ್ರವಾದಂತ ಸಮಸ್ಯೆಗೆ ಪರಿಹಾರ ಆಗಲ್ಲ. An attempt is made for speedy disposal in the present changes brought in criminal laws, but ಅವು ಇಡೀ ವ್ಯವಸ್ಥೆಯಲ್ಲಿ ಸಮಸ್ಯೆಗೆ ಪರಿಹಾರ. ಭಾರತ ದೇಶದಲ್ಲಿ ಇವಾಗ ಸುಮಾರು 5 ಕೋಟಿಯಷ್ಟು ಕೇಸುಗಳು ಪೆಂಡಿಂಗ್. ಅದರಲ್ಲಿ ಸುಮಾರು 60% ಹೆಚ್ಚು ಸಿವಿಲ್ ಪ್ರಕರಣ. ಈಗ ಕ್ರಿಮಿನಲ್ ಪ್ರಕರಣಗಳಿಗೆ ತಂದಂತ ಬದಲಾವಣೆಗಳು ಅಷ್ಟು ದೊಡ್ಡ ಪ್ರಮಾಣದ ಕೇಸ್ ಮೇಲೆ ಏನೂ ಎಫೆಕ್ಟ್ ಆಗಲ್ಲ. ಒಂದು ಸಣ್ಣ ಪ್ರಮಾಣದ ಕೇಸ್ಗಳಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದು ಕೂಡ ದೇಶದ ಮುಂದೆ ಇರೋ ಸಮಸ್ಯೆಗೆ ಪರಿಹಾರ. ಹಾಗಾಗಿ ನ್ಯಾಯ ವಿತರಣಾ ವ್ಯವಸ್ಥೆಯಲ್ಲಿ ವಿಳಂಬದ ನೀತಿಯನ್ನ ನಾವು ಸರಿಪಡಿಸಬೇಕು ಅನ್ನೋದಾದ್ರೆ ಬೇರೆ ಬೇರೆ ದಿಕ್ಕಲ್ಲಿ ನಾವು ಯೋಚನೆ ಮಾಡಬೇಕು. ಬಹಳ ಮುಖ್ಯವಾಗಿ ಏನು ಯೋಚನೆ ಮಾಡಬೇಕು ಅಂತಂತಂದ್ರೆ, ಯುರೋಪ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಪ್ರತಿ 10 ಲಕ್ಷ ಜನಸಂಖ್ಯೆಗೆ 100ರಿಂದ 130 ಜನ ಜಡ್ಜಸ್ ಇದ್ದಾರೆ. ಆದರೆ ಭಾರತ ದೇಶದಲ್ಲಿ ಪ್ರತಿ 10 ಲಕ್ಷ ಜನಸಂಖ್ಯೆಗೆ 21 ಜನ ಜಡ್ಜಿಗಳಿದ್ದಾರೆ. ಹಾಗಾಗಿ ನಾವು ಜಡ್ಜಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿದೆ. ಅದರ ಜೊತೆಗೆ ನ್ಯಾಯಾಲಯಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿದೆ. ನ್ಯಾಯಾಂಗದ ಸಿಬ್ಬಂದಿ ನಾವು ಹೆಚ್ಚು ಮಾಡಬೇಕಾಗಿದೆ. ಇದು ಒಂದು ಪಾಯಿಂಟ್. ಆ ಕೆಲಸ ಈ ತಿದ್ದುಪಡಿಗಳಲ್ಲಿ ಏನೂ ಆಗಿಲ್ಲ. ಎರಡನೇದು, ಈಗ ನಮ್ಮಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಏನಿದೆ, ಯಾವಾಗಲೂ ಟ್ರಯಲ್ ಕೋರ್ಟ್ಸ್ನಲ್ಲಿ, ಡಿಸ್ಟ್ರಿಕ್ಟ್ ಅಂಡ್ ತಾಲೂಕಾ ಕೋರ್ಟ್ನಲ್ಲಿ 4ನೇ 1 ಭಾಗ ಖಾಲಿ ಇರುತ್ತೆ. ಹೈಕೋರ್ಟ್ ಅಂದ್ರೆ ಮೇಲ್ಗಡೆ ಆ ಲೆವೆಲ್ನಲ್ಲಿ 1/3 ಖಾಲಿ ಇರ್ತವೆ. ಇದಕ್ಕೆ ಕಾರಣ ಏನಂತಂದ್ರೆ ನಮ್ಮ ರಿಕ್ರೂಟ್ಮೆಂಟ್ ಮೆಥಡ್ ನಲ್ಲಿ ದೇರ್ ಆರ್ ಲ್ಯಾಪ್ಸಸ್. ಅದೊಂದು ಕಂಬರ್ಸಮ್ ಪ್ರೋಸೆಸ್, ಕಾಂಪ್ಲಿಕೇಟೆಡ್ ಪ್ರೋಸೆಸ್. ನಾವು ಅದಕ್ಕೆ ಸರಿಯಾದ ರೀತಿಯಲ್ಲ ತಿದ್ದುಪಡಿಗಳು ತಂದ್ರೆ, ಅದನ್ನು ಸರಿಪಡಿಸ್ಕೊಂಡ್ರೆ ಈ ವೇಕೆನ್ಸೀಸ್ ಅನ್ನ ಕಾಲಕ್ಕೆ ನಾವು ತುಂಬಿ ನ್ಯಾಯ ವಿತರಣೆಯನ್ನ ಬೇಗ ಮಾಡೋಕ್ಕೆ ಸಾಧ್ಯ. ಅದು ಕೋರ್ಟ್ಗಳಿಗೂ ಉತ್ತಮ, ಜನರಿಗೂ ಉತ್ತಮ.
ಇದರ ಜೊತೆಯಲ್ಲಿ ನಾವು ಜನಸಾಮಾನ್ಯರು ಕೂಡ ಲಿಟಿಗೆಂಟ್ಸ್, ಅವ್ರ ಮೈಂಡ್ ಸೆಟ್ ಬದಲಾಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಂಡತಿ ಆದವಳು ಗಂಡ ಜೀವನಾಂಶ ಕೊಡ್ಲಿಲ್ಲ ಅಂತೇಳಿ ಜೀವನಾಂಶ ಬೇಕು ಅಂತ ಒಂದು ಕೇಸ್ ಹಾಕಿದ್ರೆ, ಯಾವ ಗಂಡ ಈ ದೇಶದಲ್ಲಿ ಹೋಗಿ ಕೋರ್ಟ್ನಲ್ಲಿ ನಿಂತ್ಕೊಂಡು ಹೌದು ನಾನು ಆಕೆ ಗಂಡ, ಆಕೆ ನನ್ನ ಹೆಂಡತಿ, ನನ್ನ ವರಮಾನ ಇಷ್ಟು, ನಾನು ತಿಂಗಳಿಗೆ ಇಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿರೋ ಒಂದು ಕೇಸ್ ಹೇಳಿ ನೋಡೋಣ. ಅದ್ರ ಬದಲಾಗಿ ಆ ಗಂಡ ಆದವನು ಒಬ್ಬ ಲಾಯರ್ ಇಟ್ಕೊಂಡು ತಕರಾರು ಹಾಕಿ, ಸ್ವಾಮಿ ಅವಳಿಗೆ ಮಾತ್ರ ಜೀವನಾಂಶ ಕೊಡಬಾರ್ದು, ನೀವು ಬೇಕಾದ್ರೆ ತಿಂಗಳ ಜೀವನಾಂಶ ತಗೊಳ್ಳಿ. ಬ್ಯಾಂಕಲ್ಲಿ ಸಾಲ ತಗೊಳ್ತೀವಿ, ಬಡ್ಡಿ ಕಟ್ಟಲ್ಲ, ಅಸಲು ಕಟ್ಟಲ್ಲ. ಬ್ಯಾಂಕ್ನವ್ರು ಕೇಸ್ ಹಾಕಿದಾಗ ನಾನು ಆ ಬ್ಯಾಂಕೇ ನೋಡಿಲ್ಲ, ಆ ಮ್ಯಾನೇಜರೇ ನೋಡಿಲ್ಲ, ಈ ದಸ್ಕತ್ತೆ ನಂದಲ್ಲ ಅಂತ ಹೇಳ್ತಾರೆ. ಯಾವ ಕಸ್ಟಮರ್ ಹೋಗಿ ಇಲ್ಲ ನಾನು ತಗೊಂಡೆ, ನನಗೆ ಈ ತೊಂದರೆ ಆಯ್ತು ಕಟ್ಬಿಡ್ತೀನಿ ಅಂತ ಹೇಳಿದ್ದಾರೆ? ಅವರು ಕೂಡ ಎಷ್ಟು ಹಿಯರಿಂಗ್ ಸಾಧ್ಯನೋ ಅಷ್ಟು ತಗೊಳ್ತಾರೆ. ಅದೇ ರೀತಿ ವಿ ವಿಲ್ ಸಿ ಲ್ಯಾಂಡ್ ಲಾರ್ಡ್ ಅಂಡ್ ಟೆನೆಂಟ್ ಡಿಸ್ಪ್ಯೂಟ್ಸ್ ನಲ್ಲಿ, ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ ಡಿಸ್ಪ್ಯೂಟ್ ನಲ್ಲಿ, ಗವರ್ಮೆಂಟ್ ಅಂಡ್ ಸಿಟಿಜನ್ ಡಿಸ್ಪ್ಯೂಟ್ ನಲ್ಲಿ. ಹಾಗಾಗಿ ಈ ಲಿಟಿಗೆಂಟ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು, ಆಗ ಬೇಗ ಎಲ್ಲ ಸಮಸ್ಯೆಗಳಿಗೂ ಕೋರ್ಟ್ಗೆ ಹೋಗ್ಬೇಕು ಅಂತಿಲ್ಲ. ನಮ್ಮ ಕಾನೂನಿನಲ್ಲಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತಿದೆ. ಆರ್ಬಿಟ್ರೇಷನ್, ಕನ್ಸಿಲೇಷನ್, ಅದಾಲತ್, ಮೀಡಿಯೇಷನ್ ಅಂತಕ್ಕಂಥ ಪ್ರಕ್ರಿಯೆಗಳಿಗೆ ಅವಕಾಶ ಮಾಡಿಕೊಟ್ರು. ನಮ್ಮ ಲಾಯರ್ಗಳು, ನಮ್ಮ ಲಿಟಿಗೆಂಟ್ಸು ಆ ಹೊಸ ಪದ್ಧತಿಗೆ ಸರಿಯಾದ ರೀತಿ ಹೊಂದ್ಕೊಂಡಿಲ್ಲ. ಅವುಗಳನ್ನು ಬಳಕೆ ಮಾಡಿದ್ರೂ ಕೂಡ ಅನೇಕ ಸಮಸ್ಯೆಗಳು ಪರಿಹಾರ. ಹಾಗಾಗಿ ದಿಸ್ ಇಸ್ ಎ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್. ಆ ಎಲ್ಲ ದಿಕ್ಕುಗಳಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಶೀಘ್ರವಾಗಿ ನ್ಯಾಯದಾನವನ್ನು ನೀಡೋದಕ್ಕೆ ಸಾಧ್ಯ ಇದೆ, ಕೇಸುಗಳನ್ನು ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ. ಸರ್, ಇವಾಗ ಈ ಬದಲಾವಣೆಗಳು ಸಾಧಾರಣ 600 ಬೇರೆ ಬೇರೆ ವಿಷಯಗಳಲ್ಲಿ ಟಚ್ ಆಗುತ್ತೆ ಅಂತ ಹೇಳಿದ್ರಿ. ನನ್ನ ಒಂದು ಕುತೂಹಲ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೇಸುಗಳು ಅಂದ್ರೆ ಕ್ರೈಮ್ ಅಗೇನ್ಸ್ಟ್ ವಿಮೆನ್ ಹೆಚ್ಚಾಗ್ತಾ ಇರೋ ದಿನಗಳಲ್ಲಿ, ಅಥವಾ ಇಂಟರ್ನೆಟ್ ಮುಖಾಂತರ ನಡೆಯುವಂತಹ ಕ್ರೈಮ್ಗಳ ಮುಖಾಂತರ ಇರುವಂತಹ ವಿಚಾರಗಳಿಗೆ ಈ ರಿಫಾರ್ಮ್ಸ್ ಅಲ್ಲಿ ಏನಾದ್ರೂ ಅಲ್ಲಿ ಬದಲಾವಣೆ ಒಂದಷ್ಟು ಟಚ್ ಮಾಡಿದ್ದಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಅವುಗಳನ್ನ ಇನ್ನೂ ಹೆಚ್ಚು ಚರ್ಚೆಗೆ ಒಳಪಡಿಸಬೇಕಾಗಿದೆ. ಈಗ ಉದಾಹರಣೆಗೆ ಲಿವ್ ಇನ್ ರಿಲೇಶನ್ಶಿಪ್ ಇದೆ. ಒಂದು ಗಂಡು ಒಂದು ಹೆಣ್ಣು ಮದುವೆ ಆಗದೇನೆ ಒಟ್ಟಿಗೆ ಸಂಸಾರ ಮಾಡ್ತಾರೆ. ಆ ಸಂಬಂಧ ಸರಿಯಾದ ರೀತಿ ಕಾನೂನುಗಳು ಬೇಕು. ಅದೇ ರೀತಿ ಯಾವುದೇ ಒಂದು ಮಹಿಳೆ ತನ್ನ ಊಂಬನ್ನ, ಗರ್ಭನ್ನ ಬಾಡಿಗೆ ಕೊಟ್ಟು ಒಂದು ಮಗುವಿಗೆ ಜನ್ಮ ನೀಡಬಹುದು. ಆ ರೀತಿ ಜನಿಸಿದಂತ ಮಗು ಯಾರ ಕಸ್ಟಡಿನಲ್ಲಿ ಬೆಳೆಯಬೇಕು, ಅವರ ಆಸ್ತಿ ಹಕ್ಕೇನು, ಅವರ ಗಾರ್ಡಿಯನ್ಶಿಪ್ ಏನು, ಇದರ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟವಾದಂತಹ ರೀತಿಯಲ್ಲಿ ಕಾನೂನು. ಅದೇ ರೀತಿ ಕೋರ್ಟ್ಗಳಲ್ಲಿ ಕೇಸ್ಗಳು ಬಂದಿದೆ, ವೆದರ್ ಎ ಚೈಲ್ಡ್ ಕ್ಯಾನ್ ಡಿಮಾಂಡ್ ದಿ ಬ್ರೆಸ್ಟ್ ಮಿಲ್ಕ್ ಆಫ್ ಮದರ್. ಈ ತರ ಮಹಿಳೆಯರಿಗೆ, ಪುರುಷರಿಗೆ, ಮಕ್ಕಳ ಸಂಬಂಧಗಳ ವಿಚಾರದಲ್ಲಿ ಹೊಸ ಹೊಸ ಬೆಳವಣಿಗೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಹೊಸ ಬೆಳವಣಿಗೆಗಳಿಗೆ ಅನುಗುಣವಾಗಿ ಕಾನೂನುಗಳು ಬೇಕಾಗಿದೆ. ಇವತ್ತು ಈ 3 ಕ್ರಿಮಿನಲ್ ಕಾನೂನುಗಳಲ್ಲಿ ಒಂದಷ್ಟು ಪ್ರಯತ್ನ ನಡೆದಿದೆ. ಆದರೆ ಆ ಪ್ರಯತ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಸೂಚಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲ. ಹಾಗಾಗಿನೇ ನಾನು ಹೇಳಿದ್ದು, ಈ ಕ್ಷೇತ್ರದಲ್ಲಿ ಇನ್ನೂ ಚರ್ಚೆಗಳು ಹೆಚ್ಚಾಗಬೇಕಾಗಿದೆ. ಎಲ್ಲ ಸಮಸ್ಯೆಗಳನ್ನು ಪರಿಗಣಿಸಬೇಕಾಗಿದೆ. ಪರಿಹಾರವನ್ನು ಕೊಂಡುಕೊಳ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸಂಬಂಧಪಟ್ಟ ತಜ್ಞರ, ವಿಚಾರವಂತರ, ನೊಂದವರ ಒಳಗೊಂಡು ಚರ್ಚೆಗಳು ನಡೆದು ಸರಿದಾರಿಯನ್ನು ಕಂಡುಕೋಬೇಕಾಗಿದೆ. ಆ ಕೆಲಸ ನಡೆದಿಲ್ಲ. ನಮ್ಮ ದೇಶದಲ್ಲಿ ಏಕ ವ್ಯಕ್ತಿ ನಿರ್ಧಾರ ನಡೆಯೋದಿಲ್ಲ. ಯಾಕಂದ್ರೆ ಇಟ್ ಇಸ್ ಅ ಡೆಮೋಕ್ರಸಿ ಅಂಡ್
ಒಂದು ಕನ್ಸೆನ್ಸ್ ಬರಬೇಕಾಗುತ್ತೆ, ಚರ್ಚೆ ಆಗಬೇಕಾಗುತ್ತೆ. ಆ ಬೇಸಿಕ್ ರಿಕ್ವೈರ್ಮೆಂಟ್ ಈ ರಿಫಾರ್ಮ್ಸ್ ಮೀಟ್ ಆಗಿಲ್ಲ ಅಂತ ನೀವು ಹೇಳಿರೋದಲ್ವಾ ಸರ್? ಹೌದು, ಚರ್ಚೆ ಒಳಪಡಿಸ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ಪಾರ್ಲಿಮೆಂಟ್ ಒಳಗಡೆ ಚರ್ಚೆ ಇಲ್ಲ, ಹೊರಗಡೆ ಚರ್ಚೆ ಇಲ್ಲ, ತಜ್ಞರ ಜೊತೆ ಚರ್ಚೆ ಇಲ್ಲ. ಆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಮೀಟ್ ಆಗಿಲ್ಲ. ಆ ನಂತರ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಿಫಾರ್ಮ್ಗಳು, ಹೆಚ್ಚಿನ ಬದಲಾವಣೆ, ಬೇಕಾದಷ್ಟು ಬದಲಾವಣೆ ತಂದಿದ್ಯಾ ಅಂತ ಹೇಳಿದ್ರೆ ಅದು ಸ್ಪಷ್ಟತೆ ಇಲ್ಲ. ಈಗ ಕಾನೂನು ಸರ್, ಇವಾಗ ಲಿಮಿಟ್ ಆಫ್ ದೇರ್ ಪನಿಷ್ಮೆಂಟ್ಸ್ ಹೇಳಿದ್ರಿ. ಸೆಡೇಷನ್ ಲಾಗೆ 3 ವರ್ಷ ಇದ್ದಿದ್ದು 7 ವರ್ಷ ಆಯ್ತು ಅಂತ. ಬೇರೆ ಯಾವ ಶಿಕ್ಷೆಗಳನ್ನ ಜಾಸ್ತಿ ಅಲ್ಲ, ಅದ್ರ ಎಲ್ಲ ಪಟ್ಟಿನ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ರೆ, ದೇರ್ ಆರ್ ಸರ್ಟನ್ ಚೇಂಜಸ್ which requires outright rejection. ಆ ಕ್ಯಾಟಗರಿಯಲ್ಲಿ ಮೇಲ್ನೋಟಕ್ಕೆ ನಿಮ್ಗೆ ಹೇಳೋದು ಅಂತ ಅನ್ನೋದಾದ್ರೆ, FIR ರಿಜಿಸ್ಟ್ರೇಷನ್ ವಿಚಾರ, ಪೊಲೀಸ್ ಕಸ್ಟಡಿ ವಿಚಾರ, ಬೇಲ್ ಕೊಡ್ತಕ್ಕಂಥ ವಿಚಾರ, ಕಾನ್ಸ್ಪರೆನ್ಸಿ ಅಂತಕ್ಕಂಥ ವಿಚಾರ ಮತ್ತು ಸೆಡಿಷನ್ ಅಂತಕ್ಕಂಥ ವಿಚಾರ ಮೇಲ್ನೋಟಕ್ಕೆ ನಮ್ಗೆ ಕಾಣಿಸ್ತಾರೆ. ತುಂಬಾ ಧನ್ಯವಾದಗಳು ಸರ್, ಇಷ್ಟು ಸ್ಪಷ್ಟತೆಯಿಂದ ಇದನ್ನ ನಮ್ಗೆ ಹೇಳಿಕೊಟ್ರಿ. ಇದ್ರ ಅವಶ್ಯಕತೆ ಎಲ್ರಿಗೂ ಇದೆ, ಜನಸಾಮಾನ್ಯರಿಗೂ ಕೂಡ ಇದೆ. ಯಾಕಂದ್ರೆ ಲೇಮ್ಯಾನ್ ಅಂತ ಏನ್ ಹೇಳ್ತೀವೋ ನಮ್ಗೆ ಗೊತ್ತೇ ಆಗೋದಿಲ್ಲ ಕಾನೂನುಗಳು. ಕಾನೂನು ಅಂದ್ರೆ ಒಂದ್ ಸ್ವಲ್ಪ ಭಯ ಇರುತ್ತೆ ಎಲ್ರಿಗೂ ಕೂಡ. ಹಾಗಾಗಿ ಇದು ನಮ್ಮ ಒಂದು ಏನೋ ನಾನು ಹೇಳೋದಂದ್ರೆ, ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಮೆಟ್ ಯು ಅಂಡ್ ಡಿಸ್ಕಸ್ ದಿಸ್ ವಿತ್ ಯು. ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ಕಾನೂನು ನಮ್ಗೆ ಹೇಳ್ಕೊಡೋರು ಯಾರು ಇರ್ಲಿಕ್ಕಿಲ್ಲ. ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು ಹಿಯರ್. ಹಂಗೇನಿಲ್ಲ, ಈ ದೇಶದಲ್ಲಿ ನನಗಿಂತ ಪರಿಣಿತರು, ವಿದ್ಯಾವಂತರು, ತಿಳುವಳಿಕಸ್ತರು, ಅನುಭವಸ್ಥರು ಇದ್ದಾರೆ. ಆದರೆ ಇವತ್ತು ನಾವೆಲ್ಲ ಏನು ಈ ಪ್ರಯತ್ನ ಮಾಡಿದ್ವಿ, ಇದರಿಂದ ಸಾಮಾನ್ಯ ಜನರಿಗೆ ಒಂದಷ್ಟು ತಿಳುವಳಿಕೆಯನ್ನು ತಲುಪಿಸೋದಕ್ಕೆ, ಮಾಹಿತಿಯನ್ನು ನೀಡೋದಕ್ಕೆ, ಒಂದಷ್ಟು ಸಂದೇಶವನ್ನು ನೀಡೋದಕ್ಕೆ ಸಾಧ್ಯ ಆದರೆ ನಮ್ಮೆಲ್ಲರ ಎಫರ್ಟ್ ಏನಿದೆ ಅದು ಸಾರ್ಥಕ ಅಂತ ನಾನು ಭಾವಿಸ್ತೀನಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.